Viewers, India's ಫೈನ್ ವೆಲ್ಕಮ್ ಬ್ಯಾಕ್. ಈಗ ನಾವು ಪೋಷಕರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಚರ್ಚೆನ ಮಾಡೋಣ. ಡಾಕ್ಟರ್ ಸುಪ್ರೀತ್ ಅವರೇ, ನೀವಾಗಲೇ ಹೇಳಕ್ ಹೊರಟ್ರಿ, ಬ್ರೇಕ್ ಟೈಮ್ ಆಗಿದ್ರಿಂದ ನಾನು ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕ್ತೆ. ಸೊ ಈಗ ಪೇರೆಂಟ್ಸ್ ಜವಾಬ್ದಾರಿ ಏನು ಅಂತ ಈಗ ಕೇಳಿದ್ರೆ ಮಕ್ಕಳಿಗೋಸ್ಕರನೇ ಎಲ್ಲ ಮಾಡೋದು ಅಂತಾರೆ, ಬಟ್ ಮಕ್ಕಳ ಕಡೆ ಗಮನನೇ ಹರಿಸೋದಿಲ್ಲ. ಅದು ಈ ವರ್ಕ್ ಫ್ರಮ್ ಹೋಮ್ ಅಂತ ಆದ್ಮೇಲಂತೂ ಪೇರೆಂಟ್ಸ್ ಮನೇಲೇ ಇದ್ದವರಂತೂ ಸಖತ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮನೆಯಿಂದ ಕೆಲಸ ಮಾಡೋರು. ಹೌದು, ಈಗ ಏನಾಗ್ತಾ ಇದೆ, ಮುಂಚೆ ಮಕ್ಕಳಿಗೆ ಯಾವ ವಸ್ತುವನ್ನ ಮಕ್ಕಳ ಕೈಲಿ ಮುಟ್ಟಿಸಬಾರದು ಅಂತ ಪಾಲಕ ಪೋಷಕರು ಅನ್ಕೊಳ್ತಿದ್ರು. ಈಗ ಅದೇ ವಸ್ತುವಿನಿಂದ ಆ ಮಕ್ಕಳಿಗೆ ಕಲಿಕೆಯ ಕಾರ್ಯಕ್ರಮ, ಕಲಿಕೆಯ ಡಾಕ್ಟರ್ ಸುಪ್ರೀತ್ ಅವರೇ, ಒಂದ್ ಸೆಕೆಂಡ್ ಹೋಲ್ಡ್ ಮಾಡ್ಬಿಡಿ. ಮೂರನೇ ಅಲೆ ತಜ್ಞರ ಸಮಿತಿ ಸದಸ್ಯ ಡಾಕ್ಟರ್ ರಘುನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಡಾಕ್ಟರ್, ಪೇರೆಂಟ್ಸ್ ಜೊತೆನೂ ನಾನು ಮಾತಾಡಿದೆ, ಶಿಕ್ಷಣ ತಜ್ಞರ ಜೊತೆನೂ ಮಾತಾಡ್ತಾ ಇದ್ದೀನಿ. ಅವ್ರು ಹೇಳ್ತಿರೋದು, ನಿಮ್ಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಅದು ಇಟ್ ಇಸ್ ಬೀಂಗ್ ಡಿಸೆಂಟ್ರಲೈಸ್ಡ್ ಸರ್ ಹೇಳಿದೀವಿ. ಈಗ ಸದ್ಯಕ್ಕೆ ಏನಂದ್ರೆ ಪೋಸ್ಟ್ ಗ್ರಾಜುಯೇಟ್ ಮತ್ತೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಪೀಪಲ್ ಹೂ ಆರ್ ಅಬೌವ್ 18 ಅವ್ರ ವ್ಯಾಕ್ಸಿನ್ ತಗೊಂಡು ಕ್ಲಾಸಸ್ ಅಟೆಂಡ್ ಮಾಡ್ಲಿ ಅಂತ ಒಂದು ಇದು ಹೇಳಿದೀವಿ. ಯಾಕಂದ್ರೆ ವಿ ಹ್ಯಾವ್ ಟು ಲುಕ್ ಅಟ್ ಸೇಫ್ಟಿ ಅಲ್ವಾ. ಸ್ಕೂಲಿಗೆ ಮಕ್ಕಳು ಹೋಗ್ಲಿಲ್ಲ ಅಂದ್ರೆ ಬಹಳಷ್ಟು ತೊಂದರೆ ಇದೆ. ಒಂದು ಸಿಟಿಯಲ್ಲಿ ಒಬೆಸಿಟಿ ಇದೆ, ರೂರಲ್ ಸೈಡ್ ಅಲ್ಲಿ ಪಾಪ ಚೈಲ್ಡ್ ಅಬ್ಯೂಸ್, ಚೈಲ್ಡ್ ಮ್ಯಾರೇಜ್ ಮತ್ತೆ ಮಾಲ್ ನ್ಯೂಟ್ರಿಷನ್ ಇದೆಲ್ಲ ಆಗ್ತದೆ. ಸೊ ವಿ ಹ್ಯಾವ್ ಗಿವ್ನ್ ದಿಸ್ ಥಿಂಗ್ ರೆಕಮೆಂಡೇಶನ್ ಪ್ರಕಾರ ಏನು ಅಂದ್ರೆ ಪೇರೆಂಟ್ಸ್ ಮತ್ತೆ ಕೇರ್ ಗಿವರ್ಸ್, ಅವರು ಟೀಚರ್ಸ್, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಯಾರ್ಯಾರು ಇರ್ತಾರೆ ಅವರೆಲ್ಲಾನು ವ್ಯಾಕ್ಸಿನ್ ತಗೊಂಡು ನಂತರ ಒಂದು ಹಾಫ್ ಸ್ಟ್ರೆಂತ್ ಅದು ಯಾವ ರೀತಿ ಏನಾಗ್ಬೇಕು ಅಂತ ನೋಡ್ಕೊಂಡು ಮಾಡ್ಬೇಕು ಅಂತ ಹೇಳಿದೀವಿ. ಇದಕ್ಕೆ ನಾವು ರೆಕಮೆಂಡೇಶನ್ ಅಂತ ಅಲ್ಲ, ಸಜೆಷನ್ ಕೊಟ್ಟಿದ್ದೀವಿ. ರೆಕಮೆಂಡೇಶನ್ ವಿ ಕೆನಾಟ್ ಗಿವ್. ಇಟ್ ಈಸ್ ಎ ಮಲ್ಟಿ ಡಿಸಿಪ್ಲಿನರಿ ಥಿಂಗ್. ಪೇರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಆಗ್ಬೇಕು, ಮತ್ತೆ ಸ್ಟೇಕ್ ಹೋಲ್ಡರ್ಸ್ ಎಲ್ಲಾರನ್ನು ಕರೆದು ಅವರು ಮಾತಾಡಿ ಡಿಸಿಷನ್ ತಗೋಬೇಕು. ಸೊ ದಿಸ್ ಈಸ್ ದ ಥಿಂಗ್. ಅಫ್ಕೋರ್ಸ್ ನೀವು ಒಂದು ಈಗ ನೀವಂದ್ರಲ್ಲ ಶಿಫಾರಸನ್ನು ರೆಡಿ ಮಾಡುವಂತ ಟೈಮ್ ನಲ್ಲಿ, ಒಂದು ಸಲಹೆಯನ್ನ ಸರ್ಕಾರ ಕೊಡೋ ಟೈಮ್ ನಲ್ಲಿ ಪೇರೆಂಟ್ಸ್ ಹತ್ರನೂ ಒಂದಿಷ್ಟು ಮಾತಾಡಿರ್ತೀರಾ? ವಾಪಸ್ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು ಕಷ್ಟ ಆಗ್ಬಹುದು ಮುಂದೆ. ಸ್ಕೂಲ್ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ 2 ವರ್ಷದಿಂದ ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ, ಪೇರೆಂಟ್ಸೇ ಕೆಲ್ಸಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಈ ನಡುವೆ. ದೇರ್ ಇಸ್ ರೆಸಿಸ್ಟೆನ್ಸ್ ಬಿಕಾಸ್ ಎಲ್ಲಾನು ಮನೆಯಿಂದಾನೇ ಮಾಡ್ಬೇಕಾದ್ರೆ ಯಾಕೆ ಆಫೀಸ್ಗೆ ಹೋಗ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ಇನ್ನು ಮಕ್ಕಳನ್ನ ನಾವು ಅಕಾಡೆಮಿಕಲಿ ವಿ ಡೋಂಟ್ ಮೇಕ್ ದೆಮ್ ಕಾಂಪಿಟೇಟಿವ್ ಎನ್ಎಫ್. ನಮ್ಮ ವಿದ್ಯಾರ್ಥಿಗಳು ಎಲ್ಲ ವರ್ಲ್ಡ್ ವೈಡ್ ಕಾಂಪಿಟೇಷನ್ ನಲ್ಲಿ ದೇ ಆರ್ ಅಟ್ ದ ಫಸ್ಟ್. ನಾವು ಇಫ್ ವಿ ಡೋಂಟ್ ಡೂ ದಟ್ ವಿ ಆರ್ ಗೋಯಿಂಗ್ ಟು ಬಿ ಅಟ್ ದ ಎಂಡ್. ಸೊ ಅವ್ರನ್ನ ಮುಂದೆ ಕೋಚಿಂಗ್ ಮಾಡೋದು, ಅದಕ್ಕಾಗಿ ಅವ್ರನ್ನ ಸ್ಲೋ ಆಗಿ ವಿ ಹ್ಯಾವ್ ಟು ಗೆಟ್ ದಮ್ ಇನ್ ಟು ದ ಸ್ಕೂಲ್. ಕೆಲವೊಂದು ಕಡೆ ಸ್ಕೂಲ್ ಬಹಳ ದಿವಸ ನಿಂತಾಗ ಏನಾಗಿದೆ ಅಂದ್ರೆ ಅವ್ರನ್ನ ವಾಪಸ್ ಸ್ಕೂಲಿಗೆ ಮರಳಿಸೋದು ಕಷ್ಟ ಆಗುತ್ತೆ. There will be lot of resistance. ಹೌದು, ಈಗ ತುಂಬಾ ಜನ ಈ ನಾರ್ತ್ ಕರ್ನಾಟಕ ಸೈಡ್ ನಾವೇ ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ. ಈಗ ಹೆಂಗೂ ಸ್ಕೂಲ್ ಇಲ್ಲ ಅಂತ ಮಕ್ಕಳನ್ನು ಕೂಲಿ ಕೆಲಸ ಕರ್ಕೊಂಡು ಹೋಗ್ತಿದ್ದಾರೆ. ಬಹುಶಃ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಅಂತವ್ರನ್ನೆಲ್ಲ, ಆ ವರ್ಗದವ್ರನ್ನ ಸ್ಕೂಲಿಗೆ ಮರಳಿ ಕರ್ಕೊಂಡ್ ಬರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಹೌದು, ಇದು ಇನ್ನೊಂದು ಹೇಳ್ತೀನಿ. ಕೋವಿಡ್ ಬಂದಾಗ ಮಾಲ್ ನರಿಶ್ ಚಿಲ್ಡ್ರನ್ಗೆ ಅಫೆಕ್ಷನ್ ಜಾಸ್ತಿ ಆಗ್ತದೆ. ಮಾಲ್ ನರಿಶ್ಮೆಂಟ್ ಅಂದ್ರೆ ವೈಟಮಿನ್ಸ್, ಇದು ಅನಿಮಿಕ್ ಎಲ್ಲ ಇರೋ ಅಪೌಷ್ಟಿಕತೆಯಿಂದ ಬಹಳಷ್ಟು ತೊಂದರೆ ಆಗ್ತದೆ. ಹಾಗಾಗಿ ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮ್ ಏನಿತ್ತು ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮನೆಗೆ ತಲುಪಿಸುವಂತ ಒಂದು ಯಾವ್ದಾದ್ರು ವ್ಯವಸ್ಥೆ ಮಾಡ್ಬೇಕು ಅಂತ ಕೇಳ್ಕೊಂಡಿದೀವಿ ಯಡಿಯೂರಪ್ಪ ಜಿ ಅವ್ರ ಹತ್ರ ಇವತ್ತು. ಮತ್ತೆ ತುಂಬಾ ಜನ ಪೇರೆಂಟ್ಸ್ ಗೆ ಆತಂಕ ಇರೋದು, ಸರಿ ನಾವು ಸ್ಕೂಲಿಗೆ ಕಳ್ಸಕ್ ರೆಡಿ ಇದೀವಿ, ಈ ವ್ಯಾಕ್ಸಿನೇಷನ್ ಕತೆ ಏನು, ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡೋದು ಇನ್ನು ಟ್ರಯಲ್ ಆಗ್ತಿದೆ ಅಂತಾರೆ, ಸರಿಯಾಗಿ ಇನ್ಫಾರ್ಮೇಶನ್ ಸಿಗ್ತಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅದಕ್ಕೆ ಮೇಡಮ್, ಟ್ರಯಲ್ ಆಗಿ ಬಂದಿರುವಂತ ಇದನ್ನ ತಗೊಂಡು 18+ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಸ್ಕೂಲ್ ಸ್ಟಾರ್ಟ್ ಮಾಡ್ತಿದ್ರೆ, ಸೆಕೆಂಡ್ PUC ಮೇಲಿರುವಂತದ್ದು ಅಂದ್ರೆ ಪದವಿ ಪೂರ್ವ, ಪದವಿ ಪರ ಎರಡನ್ನೂ ಸೇರಿಸಿ ಸ್ಟಾರ್ಟ್ ಮಾಡಿ ನೋಡೋದು ಹೇಗ್ ನಡೀತದೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಹಂತವಾಗಿ ರೆಡ್ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟರಲ್ಲಿ ಇನ್ನೊಂದ್ 2 ತಿಂಗಳಲ್ಲಿ ನಮ್ಗೆ ವ್ಯಾಕ್ಸಿನ್ ರಿಪೋರ್ಟ್ ಬರುತ್ತೆ. ಇವತ್ತೇ ಒಂದ್ ಸ್ವಲ್ಪ ಏನೋ ಡಿಸ್ಕಷನ್ಸ್ ಬರ್ತಾ ಇದಾವೆ. ಸೊ ಪ್ರಾಬಬ್ಲಿ 3rd ಇದು ಟ್ರಯಲ್ ರಿಪೋರ್ಟ್ ಬಂತು ಅಂದ್ರೆ ವಿ ಕ್ಯಾನ್ ಸ್ಟಾರ್ಟ್ ವ್ಯಾಕ್ಸಿನೇಷನ್. ತುಂಬಾ ಜನ ಪ್ರಶ್ನೆ ಕೇಳಿದ್ದು ಡಾಕ್ಟರ್ ರಘುನಾಥ್ ಸರ್, ಈ 3rd ವೇವ್ ಅನ್ನೋದು ಮಕ್ಕಳನ್ನೇ ಯಾಕೆ ಟಾರ್ಗೆಟ್ ಮಾಡುತ್ತೆ, ತಜ್ಞರು ಈ ತರ ಹೇಳ್ತಿದಾರಲ್ಲ ಅಂತ ಅದ್ರದೊಂದು ಗೊಂದಲ ಇದೆ. ಪ್ರಕಾರ ಏನು ಅಂದ್ರೆ, ಒಂದು
ವರ್ಲ್ಡ್ ವೈಡ್ ಡಿಸಿಷನ್ ಏನು ಅಂದ್ರೆ ಎಲ್ಲಾ ಪೇರೆಂಟ್ಸ್ ಇಮ್ಯುನೈಸ್ ಮಾಡಿದ್ರೆ ಉಳಿಯೋದು ಯಾರು ಮಕ್ಕಳು. ಎರಡನೇದು ವೈರಸ್ ಮ್ಯೂಟೇಶನ್ ಆಗ್ತಾ ಇದೆ. ಈಗ ನೋಡಿದ್ರೆ ಫಸ್ಟ್ ವೇವ್ ಅಲ್ಲಿ ಬರೀ ವಯಸ್ಸಾದವರಿಗೆ ಅಫೆಕ್ಷನ್ ಇತ್ತು. ನೆಕ್ಸ್ಟ್ ಸೆಕೆಂಡ್ ವೇವ್ ನಲ್ಲಿ ಮಿಡ್ಲ್ ಏಜ್ ಮತ್ತೆ ಯಂಗರ್ ಏಜ್ ಗ್ರೂಪ್ ವಾಸ್ ಅಫೆಕ್ಟೆಡ್. ಸೊ ಮ್ಯೂಟೇಶನ್ ಆಗಿ ಥರ್ಡ್ ವೇವ್ ನಲ್ಲಿ ಚಿಲ್ಡ್ರನ್ ಕ್ಯಾನ್ ಗೆಟ್ ಅಫೆಕ್ಟೆಡ್ ಅಂತ ಒಂದು ಅನಿಸಿಕೆ. ಅದಕ್ಕಾಗಿ ವಿ ಆರ್ ಥಿಂಕಿಂಗ್ ಇಟ್ ಕುಡ್ ಬಿ ಥರ್ಡ್ ವೇವ್. ಮೇ ಬಿ ಈಗ ಅದು ಬರೀ ಮಕ್ಕಳು ಒಂದೇ ಆಗಿರಲ್ಲ. ಮೋಸ್ಟ್ಲಿ 100% ವ್ಯಾಕ್ಸಿನೇಷನ್ ಇಸ್ ಡಿಫಿಕಲ್ಟ್. ಸೊ ಅಡಲ್ಟ್ಸು ಇನ್ವಾಲ್ವ್ ಆಗಿರ್ತಾರೆ, ಮಕ್ಕಳು ಇನ್ವಾಲ್ವ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ರಘುನಾಥ್ ಅವರೇ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ. ಡಾಕ್ಟರ್ ಸುಪ್ರೀತ್, ಟೈಮ್ ಸ್ವಲ್ಪ ಕಡಿಮೆ ಇದೆ, ಕೊನೆಯದಾಗಿ ಏನ್ ಟಿಪ್ಸ್ ಕೊಡ್ತೀರಾ ಪೇರೆಂಟ್ಸ್ಗೆ? ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕ್ವಿಕ್ ಆಗಿ ಹೇಳೋದಾದ್ರೆ, ನಾಗಲೇ ಹೇಳ್ತಾ ಇದ್ದೆ, ಯಾವ ವಸ್ತುವನ್ನ ನಾವು ಬಳಸಬಾರದು ಮಕ್ಕಳು ಅಂತಿದ್ವೋ ಅದೇ ವಸ್ತುವಿನಿಂದ ಇವತ್ತಿನ ದಿವಸ ಪಾಠ ಪ್ರವಚನದ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಮಕ್ಕಳನ್ನ ಯಾವುದೇ ಸಂದರ್ಭದಲ್ಲಿ ಈ ಗ್ಯಾಡ್ಜೆಟ್ಸ್ ಅನ್ನ ಕೊಟ್ಟಾಗ ದಯವಿಟ್ಟು ಪಾಲಕ ಪೋಷಕರು, ಹೌದು ನೀವು ದುಡಿತಾ ಇರತಕ್ಕಂಥದ್ದು, ನೀವು ನಿಮ್ಮ ಆನ್ಲೈನ್ ವ್ಯವಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಿರೋದು ಕೂಡ ನಿಮ್ಮ ಮಕ್ಕಳಿಗಾಗೇನೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳ ಬಗ್ಗೆ ನಾವು ಕಾಳಜಿ ವಹಿಸದೇ ಇದ್ದಾಗ ನಾಳೆ ದಿವಸ ಅದು ನಿಮ್ಮ ಸಮಾಜದಲ್ಲಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಇನ್ನೊಂದು ರೀತಿಯಲ್ಲಿ ನಿಮ್ಮ ನಡವಳಿಕೆ ನಿಮಗೆ ಮಾರಕವಾಗಬಾರದು. ಅದ್ರ ಜೊತೆಗೆ ಎಷ್ಟೋ ಜನ ಮಕ್ಕಳು, ದಯವಿಟ್ಟು ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ, ಮಕ್ಕಳು ಯಾವ್ಯಾವ ವೆಬ್ಸೈಟ್ ಗಳಿಗೆ ಹೋಗಿ ಟ್ಯಾಪ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ನಿಮಗೆ ಗಮನವಿರ್ಲಿ. ಅದರಲ್ಲಿ ಲೆಟ್ ಇಟ್ ನಾಟ್ ಬಿ ಇಂಟು ಎನಿ ಅದರ್ ಕೈಂಡ್ಸ್ ಆಫ್ ಎದರ್ ಪೋರ್ನೋಗ್ರಫಿ ಇರ್ಬೋದು. ಸಾಕಷ್ಟು ಕಡೆ ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲೂ ಕೂಡ ಓದಿದೆ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಇವತ್ತಿನ ದಿವಸ ಆನ್ಲೈನ್ ಮುಖಾಂತರ ಡ್ರಗ್ಸ್ ಮಾಫಿಯಾಗಳ ಮುಖಾಂತರ ತರ್ಸ್ಕೊಳ್ತಾ ಇರ್ತಕ್ಕಂಥದ್ದು, ಕೊರಿಯರ್ ಅಂದ್ರೆ ಮಕ್ಕಳು ಎಲ್ಲಿ ಡೈವರ್ಟ್ ಆಗ್ತಿದ್ದಾರೆ ಅದ್ರ ಬಗ್ಗೆ ಪೇರೆಂಟ್ಸ್ ಹುಷಾರಾಗಿರ್ಬೇಕಾಗತ್ತೆ. ಆನ್ಲೈನ್ ಕ್ಲಾಸ್ ಅನ್ನ, ಎಸ್ಪೆಷಲಿ ಮೊಬೈಲ್ ನ, ಲ್ಯಾಪ್ಟಾಪ್ ಅನ್ನ ಕೊಟ್ಟಾಗ ಅಂತ. ಫೈನ್. ಪೂರ್ಣಿಮಾ ಭಟ್ ಅವರೇ, ಕೊನೆಯದಾಗಿ ನಿಮ್ ರಿಯಾಕ್ಷನ್ ಕ್ವಿಕ್ ಆಗಿ ಮೇಡಮ್. ಇವಾಗ ಡಾಕ್ಟರ್ ಸುಪ್ರೀತ್ ಅವ್ರು ಹೇಳಿದ್ರಲ್ಲ, ಮಕ್ಕಳ ಬಗ್ಗೆ ಕಾಳಜಿ ಇರ್ಲಿ, ಮಕ್ಕಳ ಬಗ್ಗೆ ಕಾಳಜಿಯಿಂದ ಇರ್ಬೇಕಾಗಿ ಪೋಷಕರ ಹತ್ರ ಹೇಳ್ತಾ ಇದ್ದೀನಿ ಅಂತ. ಅದೇ ಪೋಷಕರಾಗಿ, ಅದೇ ಪಾಲಕರಾಗಿ ಮಕ್ಕಳ ಬಗ್ಗೆ ಕಾಳಜಿ ಇರೋದ್ರಿಂದಲೇ ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು, ಎಲ್ಲಾ ಪ್ರೋಟೋಕಾಲ್ಸ್ ನ ಟಿಕ್ ಮಾಡ್ಕೊಂಡು ಕೂಡ ಮಕ್ಕಳ ಬಗ್ಗೆ ಕಾಳಜಿ ಇಟ್ಟುಕೊಂಡು ಶಾಲೆಯನ್ನ ಓಪನ್ ಮಾಡಿ ಅಂತ. ಯಾಕೆಂದ್ರೆ ಮನೆಯಲ್ಲಿ 4 ಗೋಡೆ ಮಧ್ಯ ಇರೋ ಮಕ್ಕಳು, ಅವರ ಬೆಳವಣಿಗೆನು ಸ್ಕೂಲಲ್ಲಿ ಅವರದ್ದೇ ವಯಸ್ಸಿನ ಮಕ್ಕಳು, ಅವರದ್ದೇ ಏಜ್ ಗ್ರೂಪ್ ಅವ್ರ ಜೊತೆಗೆ ಬೆರೆಸ್ಕೊಂಡಿರೋ ಮಕ್ಕಳ ನಡವಳಿಕೆಯಲ್ಲೂ ತುಂಬಾ ವ್ಯತ್ಯಾಸನ ದಿನ ಕಾಣ್ತಾನೆ ಇದ್ದೀವಿ. ಹಾಗಾಗಿ ಆ ಕಾಳಜಿಯನ್ನ ಗಮನದಲ್ಲಿ ಇಟ್ಕೊಂಡೇನೆ ಶಾಲೆಯನ್ನ ಓಪನ್ ಮಾಡಿ ಪೇರೆಂಟ್ಸ್ ಆಪ್ಷನ್ ಕೊಡಿ. ಪೇರೆಂಟ್ಸ್ಗೆ ತುಂಬಾ ಮಕ್ಕಳಿಗೆ ಏಲಿಂಗ್ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಖಂಡಿತ ಅವರು ನೀವು ಹೇಳಿದಂಗೆ ಆ ಸ್ಕೂಲ್ ಅಟ್ಮಾಸ್ಫಿಯರೇ ಬೇರೆ ಇರುತ್ತೆ. ಅದನ್ನ ಅಲ್ಲಿ ಹೋದಾಗ ಕಲಿಯುವಂತ ಮನಸ್ಥಿತಿ ಮಕ್ಕಳಿಗೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಅವರೇ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸುಪ್ರೀತ್ ಅವರೇ, ಡಿಸ್ಕಷನ್ ಅಲ್ಲಿ ಪಾಲ್ಗೊಂಡಿದ್ದಕ್ಕೆ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಹಾಕ್ತಾ ಇದೆ. ಕೋವಿಡ್ ಲಸಿಕೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚಾರ ಮಾಡಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ, ಅಮೃತ್ಸರ್, ಇಂದೋರ್, ನಾಸಿಕ್, ಗುಂಟೂರು ಹಾಗೆಯೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಂಜೀವಿನಿ ಗಾಡಿ ಸಂಚಾರವನ್ನ ಮಾಡಿ ಜನರಲ್ಲಿ ಲಸಿಕೆಯ ಬಗ್ಗೆ ಅರಿವನ್ನ ಮೂಡಿಸಿದೆ. ಇನ್ನು ಇಲ್ಲಿ ತನಕ ಭಾರತದಾದ್ಯಂತ ಸಂಚಾರ ಮಾಡಿರುವಂತ ನಮ್ಮ ಸಂಜೀವಿನಿ ಗಾಡಿ 266 ಹಳ್ಳಿಗಳಲ್ಲಿ 1,24,800 ಜನರನ್ನ ರೀಚ್ ಆಗಿದೆ. ಅಂದಹಾಗೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಲಸಿಕೆ ಜಾಗೃತಿ ಅಭಿಯಾನ ದೇಶದಾದ್ಯಂತ ನಡೀತಾ ಇದೆ. ಕೊರೋನಾ ಲಸಿಕೆ ಬಗ್ಗೆ ಭಯ ಬೇಡ, ವದಂತಿಗಳನ್ನು ನಂಬಬೇಡಿ, ಲಸಿಕೆಯ ಮಹತ್ವ ತಿಳಿಸುವಂತ ಉದ್ದೇಶ ನಮ್ಮದು. ಅದಕ್ಕಾಗಿಯೇ ಜೀವನಕ್ಕೆ ಒಂದು ಡೋಸ್ ಸಂಜೀವಿನಿ ಹೆಸರಲ್ಲಿ ಕೋವಿಡ್-19 ವಿರುದ್ಧ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಇದು ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ಸಂಜೀವಿನಿ ಅಭಿಯಾನದ ಧ್ಯೇಯ ಗೀತೆ ಕೂಡ. टीका लगा जरा टीका लगा, जब अपनी बारी आए टीका लगा, हो ये जो ढाल सी है वो कमाल सी है, संजीवनी आई यहाँ। टीका लगा जरा टीका लगा, जब अपनी बारी आए टीका लगा, टीका लगा जरा टीका लगा, जब अपनी बारी आए।
टिका लगा ओ जरा टिका लगा ओ जरा टिका 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 लगाया क्या ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ ನಾನು, ಅದಕ್ಕೆ ಮಾಸ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೋವಿಡ್ ಬಗ್ಗೆ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್